ಮಂಡ್ಯದ ಮೇಲುಕೋಟೆಯಲ್ಲಿ ಭಯಾನಕ ಕೃತ್ಯ ಬೆಳಕಿಗೆ ಬಂದಿದೆ. ಖಾಸಗಿ ಶಾಲೆಯ ಶಿಕ್ಷಕಿ ದೀಪಿಕಾ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಮಾಡಿ ಬೆಟ್ಟದ ತಪ್ಪಲಿನಲ್ಲಿ ಹಂತಕರು ಶವವನ್ನ ಹೂತಿಟ್ಟಿದ್ರು. ಒಂದಲ್ಲ ಎರಡಲ್ಲ 3 ದಿನ ಆದಮೇಲೆ ಬೆಟ್ಟದ ತಪ್ಪಲಿನಲ್ಲಿ ಶಿಕ್ಷಕಿ ಮೃತದೇಹ ಪತ್ತೆಯಾಗಿದೆ. ನೆನೆ ಸಂಜೆಯಷ್ಟೇ ಬೆಟ್ಟದ ತಪ್ಪಲಿನಲ್ಲಿ ಹದ್ದುಗಳು ಕಾಗೆಗಳು ಹಾರಾಟವನ್ನು ನಡೆಸ್ತಾ ಇತ್ತು. ಜೊತೆಗೆ ಪರಿಸರದಲ್ಲಿ ದುರ್ನಾತವನ್ನ ಅನುಭವಿಸಿದಂತಹ ಸ್ಥಳೀಯರು ಸಂಶಯವನ್ನ ವ್ಯಕ್ತಪಡಿಸಿದ್ರು. ಪೊಲೀಸರಿಗೆ ಇನ್ಫಾರ್ಮ್ ಕೂಡ ಮಾಡಿದ್ರು. ಸ್ಥಳಕ್ಕೆ ಬಂದು ನೋಡಿದಾಗ ಅಲ್ಲಿ ಶವ ಪತ್ತೆಯಾಗಿದ್ದು ಬೆಳಕಿಗೆ ಬಂದಿದೆ. ಖಾಸಗಿ ಶಾಲೆಯಲ್ಲಿ ದೀಪಿಕಾ ಅವರು ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಜನವರಿ 20ನೇ ತಾರೀಕು ಮಧ್ಯಾಹ್ನ ಶಾಲೆಯಿಂದ ಶಿಕ್ಷಕಿ ದೀಪಿಕಾ ಅವರು ಹೊರಟಿದ್ರು. ಆದರೆ ಸಂಜೆ ಆದರೂ ಮನೆಗೆ ಬರದೇ ಇದ್ದಾಗ ದೀಪಿಕಾ ಅವರ ತಂದೆ ದೂರನ್ನ ಕೊಟ್ಟಿದ್ರು. ಸದ್ಯ ಇದೀಗ ದೀಪಿಕಾ ಶವವಾಗಿ ಪತ್ತೆಯಾಗಿದ್ದಾರೆ. 3 ದಿನ ಆದಮೇಲೆ ತಹಸೀಲ್ದಾರ್ ಸಮ್ಮುಖದಲ್ಲಿ ಶವವನ್ನ ಪೊಲೀಸರು ಹೊರತೆಗೆದಿದ್ದಾರೆ. ಮಾಹಿತಿಯನ್ನ ಪಡೆದು ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಕೊಲೆ ಮಾಡಿ ಮೃತದೇಹವನ್ನ ಯಾರೋ ದುಷ್ಕರ್ಮಿಗಳು ಹೂತಿಟ್ಟಿರೋದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಸಾಕಷ್ಟು ಅನುಮಾನಗಳು ಮೂಡೋದಕ್ಕೆ ಶುರುವಾಗ್ತಾ ಇದೆ. ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಾ ಇದೆ? ಪ್ರಾಥಮಿಕ ತನಿಖೆಯಲ್ಲಿ ಏನ್ ಗೊತ್ತಾಗ್ತಾ ಇದೆ? ನಿಜಕ್ಕೂ ಕೂಡ ಶರತ್, ಏನು ಮಂಡ್ಯ ಜಿಲ್ಲೆ ಮೇಲುಕೋಟೆಯಲ್ಲಿ ನಿಜಕ್ಕೂ ಕೂಡ ಒಂದು ಭಯಾನಕರ ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಅಂತ ಒಂದು ಕೃತ್ಯಕ್ಕೆ ಆ ಭಾಗದ ಜನರು ಆತಂಕಗೊಂಡಿದ್ದಾರೆ. ಬೆಟ್ಟದ ತಪ್ಪಲಿನಲ್ಲಿ ಶಿಕ್ಷಕಿಯನ್ನ ಕೊಲೆಗೈದು ಊತಿಟ್ಟ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಒಂದಷ್ಟು ಆತಂಕ ಕೂಡ ಮನೆ ಮಾಡಿರುವಂತದ್ದು. ಏನು ಪಾಂಡುಪುರ ತಾಲೂಕಿನ ಮಾಣಿಕ್ಯನಹಳ್ಳಿ ಗ್ರಾಮದ ದೀಪಿಕಾ ಮೇಲುಕೋಟೆಯ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಶನಿವಾರ ಮಧ್ಯಾಹ್ನ 12 ಗಂಟೆಯಲ್ಲಿ ಫೋನ್ ಬಂತು ಅನ್ನೋ ಕಾರಣಕ್ಕಾಗಿ ತಮ್ಮ ಸ್ಕೂಟರ್ ನಲ್ಲಿ ತೆರಳಿದ್ರು. ಆದ್ರೆ ಅವರು ಮನೆಗೆ ಹೋಗಿರ್ಲಿಲ್ಲ. ಸಂಜೆ ಆಗ್ತಿದ್ದಂತೆ ಅವರ ಮನೆಯಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಜೊತೆಗೆ ಹುಡುಕಾಟ ಶುರು ಮಾಡಿದಂತ ಸಂದರ್ಭದಲ್ಲಿ ನರಸಿಂಹಸ್ವಾಮಿ ಬೆಟ್ಟದ ಹಿಂಭಾಗ ಅವರ ಸ್ಕೂಟರ್ ಪತ್ತೆಯಾಗಿತ್ತು. ಆ ಬಳಿಕ ಅವರ ತಂದೆ ವೆಂಕಟೇಶ್ ಮೇಲ್ಕೋಟೆ ಠಾಣೆಗೆ ದೂರನ್ನು ಕೂಡ ನೀಡಿದ್ರು. ಇನ್ನು ಪ್ರಕರಣ ದಾಖಲ ಮಾಡ್ಕೊಂಡಿದ್ದಂತ ಪೊಲೀಸ್ನವರು ಆಕೆ ಹುಡುಕಾಟಕ್ಕೆ ಮುಂದಾಗಿದ್ರು. ನಿನ್ನೆ ಸಂಜೆ ಮೇಲ್ಕೋಟೆಯ ಬೆಟ್ಟದ ತಪ್ಪಲಲ್ಲಿ ಒಂದಷ್ಟು ಏನು ಕಾಗೆ ಅಥವಾ ಹದ್ದುಗಳು ಹಾರಾಡ್ತಾ ಇದ್ವು, ಜೊತೆಗೆ ಬರ್ತಿದ್ದು. ಇದರ ಬಗ್ಗೆ ಸಂಶಯ ವ್ಯಕ್ತಪಡಿಸಿದಂತ ಸ್ಥಳೀಯರು ಪೊಲೀಸ್ನವ್ರಿಗೆ ದೂರನ್ನು ನೀಡಿದ್ರು. ಪೊಲೀಸ್ನವರು ಸ್ಥಳಕ್ಕೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಯಾವುದೋ ಒಂದು ಶವವನ್ನ ಊತಿಟ್ಟಿರುವಂತದ್ದು ಗೊತ್ತಾಗಿತ್ತು. ಬಳಿಕ ತಹಸೀಲ್ದಾರ್ ಸಮ್ಮುಖದಲ್ಲಿ ಶವವನ್ನ ಹೊರತೆಗೆದ ಬಳಿಕ ಅದು ದೀಪಿಕಾ ಶವ ಅಂತ ಗೊತ್ತಾಗಿತ್ತು. ಇನ್ನು ಏನು ದೀಪಿಕಾ ರೀಲ್ಸ್ ಮಾಡೋ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು. ಇವರ ಕೊಲೆ ಆದ ಬಳಿಕ ಒಂದಷ್ಟು ಅನುಮಾನಗಳು ಮೂಡಿರುವಂತದ್ದು. ಒಂದಷ್ಟು ಪ್ರಾಥಮಿಕ ತನಿಖೆಯನ್ನು ಆರಂಭ ಮಾಡಿರುವಂತ ಪೊಲೀಸ್ನವರು ಏನು ಆರೋಪಿಗಳ ಬಂಧನಕ್ಕೆ ಮುಂದಾಗಿದ್ದಾರೆ. ಕೊಲೆಗೆ ಯಾವ ಕಾರಣ ಇರ್ಬೋದು ಅನ್ನೋ ಒಂದು ಮಾಹಿತಿಯನ್ನ ಜೊತೆಗೆ ತನಿಖೆಗೆ ಮುಂದಾಗಿರುವಂತದ್ದು. ಶರತ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.